ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 25 ಆಗಸ್ಟ್ 2024 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:35, ಚಂದ್ರೋದಯ ರಾತ್ರಿ 11:04, ಚಂದ್ರಾಸ್ತ ಬೆಳಗ್ಗೆ 11:20. ಇಂದಿನ ತಿಥಿ ಷಷ್ಠಿ ಬೆಳಗ್ಗೆ 10:37 ರವರೆಗೆ, ನಂತರ ಸಪ್ತಮಿ. ಯೋಗ ಧ್ರುವ ರಾತ್ರಿ 12:29 ಆಗಸ್ಟ್ 26, ನಂತರ ವ್ಯಾಘಾತ. ನಕ್ಷತ್ರ ಭರಣಿ ರಾತ್ರಿ 10:25 ರವರೆಗೆ, ನಂತರ ಕೃತ್ತಿಕ. ಕರ್ಣ ವಿಷ್ಟಿ ಸಂಜೆ 4:30, ಭವ ರಾತ್ರಿ 3:39 ಆಗಸ್ಟ್ 26, ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:57 ರಿಂದ 12:46. ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:08. ಸಂಧ್ಯಾಕಾಲ ಸಂಜೆ 6:35 ರಿಂದ 7:44, ಅಮೃತಕಾಲ ಮಧ್ಯಾಹ್ನ 12:13 ರಿಂದ 1:44, ತ್ರಿಪುಷ್ಕರ ಯೋಗ ಸಂಜೆ 4:45 ರಿಂದ ರಾತ್ರಿ 3:39 ಆಗಸ್ಟ್ 26. ರವಿಯೋಗ ಬೆಳಗ್ಗೆ 6:08 ರಿಂದ 4:45 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:01 ರಿಂದ 6:35. ಯಮಗಂಡ ಕಾಲ ಮಧ್ಯಾಹ್ನ 12:22 ರಿಂದ 1:55 ರವರೆಗೆ. ವರ್ಜ್ಯಕಾಲ ರಾತ್ರಿ 4:20 ಆಗಸ್ಟ್ 26 ರಿಂದ 5:53 ಆಗಸ್ಟ್ 26. ದುರ್ಮುಹೂರ್ತ ಸಂಜೆ 4:55 ರಿಂದ 5:45 ರವರೆಗೆ. ರಾತ್ರಿ 10:25 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 10:29 ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷ ರಾಶಿ. ಈ ದಿನ ಹೊಸ ಕೆಲಸವನ್ನು ಪ್ರಾರಂಭಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಆರ್ಥಿಕ ಲಾಭವನ್ನು ಪಡೆಯುವಿರಿ. ನೀವು ನಿಮ್ಮ ಪ್ರಿಯವಾದ ಚಟುವಟಿಕೆಯಲ್ಲಿ ವ್ಯಸ್ತರಾಗಬಹುದು. ನಿಮ್ಮ ಗೆಳೆಯರಿಂದ ಅದ್ಭುತ ವಾರ್ತೆ ಕೇಳುವಿರಿ. ಯಾವುದೇ ತಪ್ಪುಗಳು ನಿಮ್ಮ ಕೆಲಸಗಳಲ್ಲಿ ನಡೆಯದಂತೆ ನೋಡಿಕೊಳ್ಳುವಿರಿ. ವೃಷಭ ರಾಶಿ. ಇಂದು ಕಷ್ಟಕರವಾದ ಕಾರ್ಯಗಳನ್ನು ಸಾಧಿಸಬಹುದು. ವಿಶೇಷವಾಗಿ ಹಣಕಾಸಿನ ವಿಷಯಗಳು ಅಥವಾ ಲೆಕ್ಕಪತ್ರಗಳ ವಿಷಯವಾಗಬಹುದು. ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಜಗಳವಾಗಬಹುದು. ಮಕ್ಕಳ ಬಗ್ಗೆ ಗಮನವಿರಲಿ. ಮಿಥುನ ರಾಶಿ. ಹಠಾತ್ ಧನಲಾಭವಾಗುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಜೀವನದೊಂದಿಗೆ ನಿಮ್ಮ ಮುಂದಿನ ನಿಲುವುಗಳ ಬಗ್ಗೆ ಯೋಚಿಸುವಿರಿ. ಎಲೆಕ್ಟ್ರಾನಿಕ್ಸ್ ವ್ಯಾಪಾರಿಗಳು ಹೆಚ್ಚಿನ ಲಾಭ ಗಳಿಸುವರು. ನಿಮ್ಮ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಕಟಕ ರಾಶಿ. ಈ ದಿನ ನೀವು ಹೊಸ ಹೂಡಿಕೆಗಳನ್ನು ಮಾಡಬಹುದು. ಇಂದು ನಿಮ್ಮ ಹಣವನ್ನು ದಾನ ಧರ್ಮ ಕಾರ್ಯಗಳಿಗೆ ಖರ್ಚು ಮಾಡುವಿರಿ. ಕುಟುಂಬದಲ್ಲಿ ವಾತಾವರಣ ಹಿತಕರವಾಗಿರುವುದು. ಮಕ್ಕಳು ತಮ್ಮ ಓದಿನಲ್ಲಿ ತುಂಬಾ ಸಕ್ರಿಯರಾಗಿರುತ್ತಾರೆ. ಸಿಂಹ ರಾಶಿ. ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇಂದು ಪರಿಹರಿಸಬಹುದು. ಇತರರಿಗೆ ನೀಡಿದ ಸಾಲ ಮರುಪಾವತಿಯಾಗುವುದು. ಪ್ರೇಮಿಗಳಿಗೆ ಇಂದು ಸುದಿನ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಬರೆಯುವರು. ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ. ಕನ್ಯಾ ರಾಶಿ. ಕೆಲವರ ನಂಬಿಕೆ ದ್ರೋಹದಿಂದ ನಿಮ್ಮ ಮನಸ್ಸಿಗೆ ತೊಂದರೆ ಎನಿಸಬಹುದು. ಇಂದು ನೀವು ನೀರಸ ಪ್ರಯಾಣವನ್ನು ಮಾಡಬೇಕಾಗಬಹುದು. ಅಹಿತಕರ ವ್ಯಕ್ತಿಗಳ ಆಗಮನವಾಗಬಹುದು. ಯಾರ ವಿಷಯಕ್ಕೂ ಹಸ್ತಕ್ಷೇಪ ಮಾಡದಿರುವುದು ಉತ್ತಮ. ನಿಮ್ಮ ಬಾಕಿ ಇರುವ ಹಣ ನಿಮ್ಮ ಕೈ ಸೇರುವುದು. ತುಲಾ ರಾಶಿ. ಆರೋಗ್ಯ ಉತ್ತಮವಾಗಿರುವುದು.
ಸಂತೃಪ್ತಿಯ ಮತ್ತು ಸ್ವತಂತ್ರ ಭಾವವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿಸುವುದು ಮತ್ತು ಹೊಸ ಯೋಚನೆ ಮತ್ತೆ ಯೋಜನೆಗಳಿಗೆ ಮಾರ್ಗವಾಗಬಹುದು. ದೂರ ಪ್ರಯಾಣಕ್ಕೆ ಈ ದಿನ ಉತ್ತಮವಾಗಿದೆ. ವೃಶ್ಚಿಕ ರಾಶಿ. ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ. ವೃತ್ತಿ ಜೀವನಕ್ಕೆ ಪೂರಕವಾಗುವ ಹೊಸ ಕೌಶಲ್ಯಗಳನ್ನು ಕಲಿಯಲು ಸೂಕ್ತ ಸಮಯ. ವೈದ್ಯ ವೃತ್ತಿಯಲ್ಲಿರುವವರು ಉನ್ನತ ದರ್ಜೆಗೆ ಪ್ರಮೋಷನ್ ಸಾಧ್ಯತೆ. ಸಂಶೋಧನಾ ಸಂಬಂಧಿತ ಕೆಲಸಗಳಲ್ಲಿ ವಿಜಯ ಸಾಧಿಸುವಿರಿ. ಧನು ರಾಶಿ. ಇಂದು ವ್ಯಾಪಾರದಲ್ಲಿ ಮತ್ತು ಕೃಷಿ ಕೆಲಸಗಳಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು. ಸಹವರ್ತಿಗಳೊಡನೆ ವಿನಯವಾಗಿ ವರ್ತಿಸಿ. ನಿಮ್ಮ ಜೀವನ ಸಂಗಾತಿಯ ಸಲಹೆಯೊಂದಿಗೆ ಕೆಲಸ ಲಾಭದಾಯಕವಾಗುವುದು. ಮಕರ ರಾಶಿ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಲಾಭದಾಯಕವಾಗಬಹುದು. ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಎದುರುಗೊಳ್ಳಬಹುದು. ನಿಮ್ಮ ಕೋಪದಿಂದಾಗಿ ಈ ದಿನ ನಿಮ್ಮ ಕೆಲಸ ಹಾಳಾಗಬಹುದು. ವಾಹನ ಚಲಿಸುವಾಗ ಎಚ್ಚರವಿರಲಿ. ಕುಂಭ ರಾಶಿ. ನಿಮ್ಮ ಪರಿಶ್ರಮಕ್ಕೆ ಹೆಚ್ಚಿನ ಫಲಿತವನ್ನು ಪಡೆಯಲಿದ್ದೀರಿ. ಮನೆಯಲ್ಲಿನ ವಾತಾವರಣ ಸಮಾಧಾನಕರವಾಗಿರುವುದು. ಆದಾಯಕ್ಕೆ ಹೊಸ ಆಯಾಮಗಳು ಸೃಷ್ಟಿಯಾಗುವುದು. ಸಂಧಿವಾತ ಮತ್ತು ಕೀಲು ನೋವು ಬಾಧಿಸಬಹುದು. ವಿಶ್ರಾಂತಿಯ ಅವಸರವಿದೆ. ಮೀನ ರಾಶಿ. ಈ ಸಮಯ ನಿಮ್ಮ ಮುಂದಿನ ವೃತ್ತಿಜೀವನದ ಹೊಸ ಯೋಜನೆಗೆ ಅನುಕೂಲಕರವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ನಾಳೆ ಮೇಲೆ ಮುಂದೂಡಬಾರದು. ಬೇರೆಯವರ ಮೇಲೆ ಅತಿಯಾದ ಅವಲಂಬನೆ ನಿಮಗೆ ಒಳ್ಳೆಯದಲ್ಲ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.